ಟೆನ್ಷನ್ ಮಾಡ್ಕೋಬೇಡ, ಅದಕ್ಕೆ ಏನೂ ಆಗಿರಲ್ಲ. ಗೌತಮ್, ಕೆಲ್ಸದವ್ರು ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಲೆಟರ್ ಸಿಕ್ತು ಅಂತ ಕೊಟ್ರು. ಓದಕ್ ಶುರು ಮಾಡಿದ್ರೆ ಭೂಮಿಕಾ ಬರ್ತಿರೋ ಲೆಟರ್, ಅದಕ್ಕೆ ತಗೊಂಡ್ ಬಂದೆ. ಗುಂಡು ಏನ್ ಬರ್ತಿದ್ದಾಳೋ? ಪಾತ ಅದನ್ನ ನೀಸ್ಕೊಂಡು ಓದಪ್ಪ. ಸರಿ ಅಜ್ಜಿ. ಗೌತಮ್ ಅವರೇ, ನಾನು ಈ ಮೂಲಕ ತಿಳಿಸುವುದೇನೆಂದರೆ, ನೀವು ನನ್ನ ಹುಟ್ಟಿಸೋ ಪ್ರಯತ್ನ ಮಾಡಬೇಡಿ, ಅದು ವ್ಯರ್ಥ. ಯಾಕೆಂದರೆ ನಾನು ನಿಮಗೆ ಇನ್ಯಾವತ್ತೂ ಸಿಗುವುದಿಲ್ಲ. ಯಾಕೆಂದರೆ ನೀವೆಲ್ಲ ಮೋಸಗಾರ. ನೀವು ನಿಮ್ಮ ಮನೆಯವರೆಲ್ಲ ಯಾರೂ ಸರಿ ಇಲ್ಲ. ನೀವು ನನ್ನ ನಂಬಿಕೆಯನ್ನು ಕಳ್ಕೊಂಬಿಟ್ಟಿದ್ರಿ. ನನ್ನಿಂದ ಅಷ್ಟು ದೊಡ್ಡ ವಿಷಯನ ಮುಚ್ಚಿಟ್ಟು ನನಗೆ ದ್ರೋಹ ಮಾಡಿದ್ರು. ನಾನು ಆ ಮಗುನ 9 ತಿಂಗಳು ಹೊಟ್ಟೆಲಿ ಹೊತ್ಕೊಂಡಿದ್ದೆ. ಮಗು ವಿಷಯದಲ್ಲಿ ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನಗೂ ಇತ್ತು ಅಲ್ವಾ? ಇಂಥದ್ದೊಂದು ಘಟನೆ ಆದಾಗ ಅದನ್ನು ತಿಳ್ಕೊಳ್ಳೋ ಹಕ್ಕು ತಾಯಿಯಾಗಿ ನನಗಿರುತ್ತಲ್ವಾ? ನನಗೆ ಹುಟ್ಟಿದ 2 ಮಕ್ಕಳು. ಗುಂಡು, ಆದರೆ ಮೊದಲನೇ ಮಗು ಕಾಣೆಯಾಗಿದೆ ಅನ್ನೋ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ರಲ್ಲ. ಈ ವಿಷಯ ಕೇಳಿ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿರಬೇಡ. ನಾನು ಅನುಭವಿಸಿದ ನೋವು ಏನು ಅಂತ ನನಗೆ ಮಾತ್ರ ಗೊತ್ತು. ಈಗ ನೀವೆಷ್ಟೇ ಸಮಾಧಾನ ಮಾಡ್ಬೋದು, ಸಮಜಾಯಿಸಿ ಕೊಟ್ಟರು ಅದನ್ನು ಒಪ್ಕೊಳ್ಳೋ ಸ್ಥಿತಿಯಲ್ಲಿ ನಾನಿಲ್ಲ. ನೀವು ನನಗೆ ಮಾಡಿದ್ದು ಬರೀ ಮೋಸ ಅಲ್ಲ, ನಂಬಿಕೆ ದ್ರೋಹ. ನನಗೀಗ ಅನಿಸ್ತಾ ಇದೆ, ಮಗು ಕಳೆದು ಹೋಗಿದೆ ಅನ್ನೋ ವಿಷಯ ನನಗೆ ಬಿಟ್ಟು ಬೇರೆ ಎಲ್ರಿಗೂ ಗೊತ್ತಿತ್ತು ಅಂತ. ಎಲ್ಲರೂ ಸೇರಿ ನನಗೆ ಮೋಸ ಮಾಡಿಬಿಟ್ರಿ. ಎಲ್ಲರೂ ನನ್ನ ಮುಂದೆ ನಾಟಕ ಆಡಿದ್ರಿ. ಅದಕ್ಕೆ ನೀವು ಯಾರು ನನಗೆ ಬೇಕಾಗಿತ್ತು. ಅಲ್ಲಿರೋರೆಲ್ಲ ಬರೀ ಮೋಸಗಾರರು. ನಿಮ್ಮಂಥವ್ರ ನೆರಳು ನನ್ನ ಮೇಲಾಗಲಿ ಮಗು ಮೇಲಾಗಲಿ ಬೀಳಕ್ಕೆ ಕೂಡ್ದು. ಅದಕ್ಕೆ ತುಂಬ ದೂರ ಹೋಗ್ತಾ ಇದ್ದೀನಿ. ನಾನು ಇನ್ಯಾವತ್ತೂ ನಿಮ್ಮ ಕಣ್ಗಳಿಗೆ ಕಾಣಿಸ್ಕೊಳ್ಳೋದಿಲ್ಲ. ನನ್ನನ್ನು ಹುಡುಕಿಸೋ ಪ್ರಯತ್ನ ಮಾಡಬೇಡಿ. ನಾನು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಒಂದು ವೇಳೆ ನೀವೇನಾದರೂ ನನ್ನ ಹುಡುಕಿಸೋ ಪ್ರಯತ್ನ ಮಾಡಿದ್ರೆ ಮುಂದಾಗೋ ಅನಾಹುತಕ್ಕೆ ನೀವೇ ಕಾರಣ ಆಗ್ತೀರಾ. ನನ್ನ ಹಠ ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನಾನು ಯಾವತ್ತೂ ನಿಮ್ಮನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಿರೋ ನಂಬಿಕೆ ದ್ರೋಹಕ್ಕೆ ನನ್ನ ಹತ್ರ ಕ್ಷಮೆ ಅನ್ನೋದೇ ಇಲ್ಲ. ನಾನು ಸತ್ರು ನಿಮ್ಮನ್ನು ಕ್ಷಮಿಸಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಹುಡುಕೋ ಪ್ರಯತ್ನ ಮಾಡಬೇಡಿ. ನನಗೆ ನನ್ನ ಮಗುಗೆ ತೊಂದರೆ ಕೊಡೋದಕ್ಕೆ ಬರಬೇಡಿ. ನನಗೆ ನಿಮ್ಮ ಜೊತೆ ಬದುಕೋ ಆಸೆ ಇಲ್ಲ. ಇದಕ್ಕೆ ಮೀರಿ ನೀವೇನಾದರೂ ನನ್ನ ಹುಡ್ಕೊಂಡು ಬಂದರೆ ನಾನು ಸಿಗಲ್ಲ, ನನ್ನ ಮಗುನೂ ಸಿಗಲ್ಲ. ಸಿಗೋದು ನಮ್ಗಳ ಹೆಣ ಮಾತ್ರ. ನಾನು ಹೋಗ್ತಾ ಇದ್ದೀನಿ. ಇವತ್ತಿಗೆ ನನ್ನ ನಿಮ್ಮ ಸಂಬಂಧ ಮುಗೀತು. ಈ ಮನೆ ಋಣ ಮುಗೀತು.
ಹೆಂಡತಿ ಭೂಮಿಕಾ. ಸಮಯ ಎಲ್ಲನೂ ಸರಿ ಮಾಡುತ್ತೆ. ಧೈರ್ಯವಾಗಿರು, ಕುಗ್ಗಬೇಡ. ಹೇಗೆ ಸಾಧ್ಯ ಅಜ್ಜಿ? ಈ ಮನೆ ತುಂಬ ಅವ್ರು ನೆನಪಿದೆ. ನಾನು ಏನೇ ಮಾಡ್ತಾ ಇದ್ರು, ಎಲ್ಲೇ ನೋಡಿದ್ರು ನನಗೆ ಬರೀ ಅವರೇ ಕಾಣ್ತಾರೆ. ಅವ್ರ ಜೊತೆ ಕಳೆದ್ರು ಸುಂದರ ಕ್ಷಣಗಳ ನೆನಪಾಗುತ್ತೆ. ನನಗೆ ಇಲ್ಲಿರಕ್ಕೆ ಆಗ್ತಾ ಇಲ್ಲ ಅಜ್ಜಿ. ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗ್ಬರೋಣ ಅನ್ಕೊಂಡಿದ್ದೀನಿ. ಒಳ್ಳೆ ವಿಚಾರ, ಹೋಗ್ಬ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹಾಗೆ ಅವಳು ಹುಡ್ಕೋ ಪ್ರಯತ್ನ ಮಾಡು. ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಬಾ. ಬೇಡ ಅಜ್ಜಿ, ಅವರೇ ಹೇಳಿದಾರಲ್ಲ ನಾನು ಹುಡುಕ್ಸೋ ಪ್ರಯತ್ನ ಮಾಡಬೇಡಿ ಅಂತ. ಆಗಿದ್ಮೇಲೆ ಯಾಕೆ ಹುಡುಗಿಸ್ಬೇಕು ಹೇಳಿ? ಸ್ವಲ್ಪ ಟೈಮ್ ಕೊಡೋಣ, ಅವ್ರ ಮನಸ್ಸು ತಿಳಿಯಾಗ್ಲಿ, ಆಮೇಲೆ ಹುಡುಕ್ಸೋ ಪ್ರಯತ್ನ ಮಾಡೋಣ. ಈಗ ಸುಮ್ಮನೆ ದುಡುಕಿ ಅಪಾಯ ಆಗೋ ಥರ ಮಾಡ್ಕೊಳ್ಳೋದು ಬೇಡ ಅಜ್ಜಿ. ಅದು ಸರಿನೇ. ಸರಿ, ನಾನು ಊರಿಗೆ ಹೋಗ್ತೀನಿ. ಯಾಕಜ್ಜಿ? ನೀನು ಇಲ್ಲಿರಲ್ಲ, ನಾನು ಯಾಕೋ ಇರ್ಲಿ. ದೊಡ್ಡ ಮನೆ ಬೇಕು ಅನ್ಸುತ್ತೆ.